ಕರ್ನಾಟಕ ಜೈಲಿನಲ್ಲೇ ಇರ್ತಾರೆ ಅಂತ ತಾವು ಹೇಳ್ದಂಗಿತ್ತು. ಇಲ್ಲಿಯವರೆಗೆ ಈ ಪ್ರಕ್ರಿಯೆ ನಡೆದುಕೊಂಡು ಬಂದಿದ್ದು ಈ ರೀತಿ. ಮೂಲ ಪ್ರಕರಣ ದಾಖಲಾಗಿದ್ದು ತಮಿಳುನಾಡಿನಲ್ಲೇ. ಆದರೆ ಡಿಎಂಕೆಯ ಪ್ರತಿನಿಧಿಯೊಬ್ಬರು, ಸದಸ್ಯರೊಬ್ಬರು ಇದರ ಬಗ್ಗೆ ಆಕ್ಷೇಪವನ್ನು ಎತ್ತಿ ಸಾಕ್ಷ್ಯಗಳನ್ನು ನಾಶ ಮಾಡುವ ಸಾಧ್ಯತೆ ಇರುವುದರಿಂದ, ಸಾಕ್ಷ್ಯಗಳನ್ನು ಬೆದರಿಸುವ ಸಾಧ್ಯತೆ ಇರುವುದರಿಂದ, ಕೇಸನ್ನೇ ಉಲ್ಟಾ ಪಲ್ಟಾ ಮಾಡುವಷ್ಟು ಶಕ್ತಿಶಾಲಿಗಳಾಗಿರುವುದರಿಂದ ಜಯಲಲಿತಾ ಅಥವಾ ಇನ್ನಿತರರು ಈ ಪ್ರಕರಣವನ್ನ ಮಧ್ಯಂತರದಲ್ಲಿ ಇಂತಹ ಒತ್ತಡದ ಸ್ಥಿತಿಗಳು ಇಲ್ಲದ ಜಾಗದಲ್ಲಿ ಇದರ ವಿಚಾರಣೆ ಆಗಬೇಕು ಎಂದು ಬಯಸಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಆಲಿಸಿ ಹೌದು ಅಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಎಂದು ಒಪ್ಪಿ ಈ ಪ್ರಕರಣವನ್ನು ಕರ್ನಾಟಕಕ್ಕೆ ವರ್ಗಾಯಿಸಿತು. ಕರ್ನಾಟಕದಲ್ಲಿ ಇದಕ್ಕಾಗಿ ಒಂದು ವಿಶೇಷ ನ್ಯಾಯಾಲಯವನ್ನು ಕೂಡ ಸ್ಥಾಪನೆ ಮಾಡಲಾಯಿತು. ಆ ನ್ಯಾಯಾಲಯದ ನ್ಯಾಯಮೂರ್ತಿಗಳೇ ಮೈಕೆಲ್ ಡಿ ಕುನ್ನಾ. ಮೈಕೆಲ್ ಡಿ ಕುನ್ನಾ ಬೇಸಿಕಲಿ ಲೋಯರ್ ಕೋರ್ಟ್ಸ್ ಮಾಡಬೇಕಾದ ಕೆಲಸವನ್ನ ವಿಚಾರಣೆಯನ್ನ ನಡೆಸಿ ತಮ್ಮ ತೀರ್ಪನ್ನು ಪ್ರಕಟ ಮಾಡಿದ್ರು. ಆ ತೀರ್ಪು ಇಲ್ಲಿ ಪ್ರಕಟವಾದ ಕಾರಣ ಅವರನ್ನು ಇಲ್ಲಿಯೇ ಕಾರಾಗೃಹಕ್ಕೆ ಕಳಿಸಲಾಗಿತ್ತು. ಆದರೆ ಆ ನಂತರದ ದಿನಗಳಲ್ಲಿ ಅವರಿಗೆ ಜಾಮೀನು ಸಿಕ್ಕಿದ್ದರಿಂದ ಅವರನ್ನು ವಾಪಸ್ಸು ಬಿಡುಗಡೆಯೂ ಮಾಡಲಾಗಿತ್ತು. ಈ ಕೆಳ ಹಂತದ ನ್ಯಾಯಾಲಯ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿದ್ದರಿಂದ ಅದರ ಮೇಲ್ಮನವಿಯು ಸಹಜವಾಗೇ ಕರ್ನಾಟಕದ ಹೈಕೋರ್ಟಿಗೆ ಬಂದು ಕುಳಿತುಕೊಳ್ಳುತ್ತು. ಸಹಜವಾಗಿ ಹೈಕೋರ್ಟಿಗೆ ಬಂದಾಗ ಅಪೀಲ್ ಹೋಗಿದ್ದಿದ್ದು ಜಯಲಲಿತಾ ಮತ್ತು ಶಶಿಕಲಾ, ರಾಜ್ಯ ಸರ್ಕಾರದ್ದಲ್ಲ ಅಪೀಲ್ ಅದು. ಹಾಗಾಗಿ ಅಪೀಲ್ನಲ್ಲಿ ಅವರು ಗೆದ್ದಿದ್ದರಿಂದ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ಪ್ರತಿವಾದಿಯಾಗಿ ನಿಂತಿದ್ದರಿಂದ ಈ ಪ್ರಕರಣದಲ್ಲಿ, ಬಿಕಾಸ್ ನಮ್ಮ ಕಡೆಗೆ ಅದನ್ನು ಕೊಟ್ಟಿದ್ದರಿಂದ ಆ ಕೇಸನ್ನ, ಹಾಗೆ ನೋಡಿದ್ರೆ ಕರ್ನಾಟಕಕ್ಕೂ ಈ ಪ್ರಕರಣಕ್ಕೂ ಯಾವ ಸಂಬಂಧವೂ ಇಲ್ಲ. ನಮಗೂ ಇದಕ್ಕೂ ಯಾವ ಕಥೆನೂ ಇರಲಿಲ್ಲ. ಅನ್ಯಾಯವಾಗಿ ಸಿಕ್ಕಾಕೊಂಡಿದ್ವಿ ಕರ್ನಾಟಕದವ್ರು ಈ ಕೇಸ್ನಲ್ಲಿ. ಸುಪ್ರೀಂ ಕೋರ್ಟ್ ನಾವು ನೀನು ಮಾಡಪ್ಪ ಕೆಲಸ ಅಂತ ನಮ್ಮ ಕೈಗೆ ಎಕ್ಸ್ಟ್ರಾ ವರ್ಕ್ ಕೊಟ್ಬಿಟ್ಟು ನಮಗೆ ಬಾರಿಸಿಸ್ಕೊಂಡ್ವಿ ರಾಜಕೀಯವಾಗಿ. ಬಿಕಾಸ್ ಜಯಲಲಿತಾ ವಾಸ್ ವೆರಿ ಅಪ್ಸೆಟ್. ಕರ್ನಾಟಕ ಗವರ್ಮೆಂಟ್ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿಕೊಂಡು ಅದನ್ನು ಪರ್ಸ್ಯೂ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಶಿ ವಾಸ್ ವೆರಿ ಅಪ್ಸೆಟ್, ನೋ ಡೌಟ್ ಅಬೌಟ್ ಇಟ್. ಹಾಗಾಗಿ ಕಾವೇರಿ ವಿಚಾರದಲ್ಲಿ ನಮಗೆ ಬೇಜಾನ್ ಕಾಟ ಕೊಟ್ಟಿರಬಹುದು ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದರಿಂದ. ಆದರೆ ಅಂತಿಮವಾಗಿ ಈಗ ಮಗದೊಮ್ಮೆ ಅದು ಕರ್ನಾಟಕಕ್ಕೆ ವಾಪಸ್ ಬರ್ತಾ ಇರೋದ್ರಿಂದ ನನ್ನ ಲೆಕ್ಕಾಚಾರದಲ್ಲಿ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ, ನಾನು ದೀರ್ಘಕಾಲ ನನಗೆ ಗೊತ್ತಿಲ್ಲ, ದೀರ್ಘಕಾಲಕ್ಕೆ ಇನ್ನೊಂದು ಪ್ರಕ್ರಿಯೆ ಇದೆ, ತಾತ್ಕಾಲಿಕವಾಗಿ ಶಶಿಕಲಾ ನಟರಾಜನ್, ಇಳವರಸಿ ಹಾಗೂ ಸುಧಾಕರನ್ ಪರಪ್ಪನ ಅಗ್ರಹಾರದ ಗಾಳಿ ಮತ್ತು ಬೆಳಕನ್ನೇ ಅನುಭವಿಸಬೇಕು. ಸರ್, ಈಕೆ ಜನಪ್ರತಿನಿಧಿ ಅಲ್ಲ, ಸಕ್ರಿಯ ರಾಜಕಾರಣಕ್ಕೆ ಇನ್ನೂ ಬಂದಿಲ್ಲ ಅಂತ ಪರಿಗಣಿಸಬೇಕು ಅಥವಾ ಪೀಪಲ್ ರೆಪ್ರೆಸೆಂಟೇಟಿವ್? ಪ್ರಾಬ್ಲಮ್ ಈಸ್ ಸಕ್ರಿಯ ರಾಜಕಾರಣದಲ್ಲಿ ಇದ್ದವರು ಅದರಿಂದ ನಿರ್ಗಮಿಸಿ ನಿರ್ಬಂಧಕ್ಕೆ ಒಳಗಾಗಬೇಕು, ನಿರ್ಗಮಿಸಬೇಕು ಆಚೆಗೆ ಅವರು ಫಸ್ಟ್. ಸಕ್ರಿಯ ರಾಜಕಾರಣದಲ್ಲಿ ಇಲ್ಲದವರು ನಿಷೇಧಕ್ಕೆ ಒಳಗಾಗ್ಬಿಡ್ತಾರೆ. ಅಂದ್ರೆ ಜನಪ್ರತಿನಿಧಿ ಕಾಯ್ದೆ ಇವ್ರಿಗೆ ಅನ್ವಯ ಆಗುತ್ತಾ? ಸಕ್ರಿಯ ರಾಜಕಾರಣಕ್ಕೆ ಬರದೇ ಆಗಿರೋದ್ರಿಂದಾನೇ ಇವತ್ತು ಈ ತೀರ್ಪು ಬಂದಿರೋದು. ಅನ್ವಯ ಆಗದೆ ಅವರ ಬೇಸಿಕ್ ಕಂಟೆನ್ಷನ್ ಅದೇ ಇತ್ತು, ಅವರ ವಾದ. ನಾನು ಬರದೇ ಇಲ್ಲ ನಿಮ್ಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇದರಲ್ಲಿ, ದಟ್ ಹಸ್ ನಾಟ್ ಬಿನ್ ಅಕ್ಸೆಪ್ಟೆಡ್ ಅಂತ ಆಯ್ತು. ಹಾಗಾಗಿ ಎ, ಶಿ ಕೆನಾಟ್ ಕಂಟೆಸ್ಟ್. ಬಿ, ಶಿ ಕೆನಾಟ್ ಹೋಲ್ಡ್ ಎ ಪ್ರಾಫಿಟ್ ಆಫ್ ಆಫೀಸ್ ಆರ್ ಎನಿ ಅದರ್ ಆಫೀಸರ್ಸ್. ಸಿ, 10 ವರ್ಷಗಳ ಕಾಲ ಯಾಕೆ ಬರುತ್ತೆ ಅಂತಂದ್ರೆ ಕಾಯ್ದೆಯಲ್ಲಿ 6 ವರ್ಷ ನಿರ್ಬಂಧ ಇದ್ದರೂ ಶಿಕ್ಷೆಯನ್ನ ಮುಗಿಸಿದ ದಿನಾಂಕದಿಂದ 6 ವರ್ಷ ಅದು. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ 9.5 ವರ್ಷಗಳ ಕಾಲ ಆಕೆ ಇನ್ನು ಮುಂದೆ, ಇವತ್ತಿನಿಂದ 9.5 ವರ್ಷಗಳ ಕಾಲ ಆಕೆ ಯಾವ ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಸರ್, ಹಾಗಾದ್ರೆ ಈಗ ಪನ್ನೀರ್ ಸೆಲ್ವಂ ಅವರ ಹಾದಿ ಸುಗಮವಾಯ್ತಾ? ನೋ 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 ಅಲ್ಲಾಗಬಹುದಾದ 1, 2, 3, 4. ಎ, 1, ಪನ್ನೀರ್ ಸೆಲ್ವಂಗೆ ಎಡಿಎಂಕೆಯಲ್ಲಿರುವ ಎಲ್ಲ ಶಾಸಕರು ಈಗ ಬದಲಾದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಒಟ್ಟಾರೆ ತಮ್ಮ ಬೆಂಬಲವನ್ನು ವರ್ಗಾವಣೆ ಮಾಡಿದರೆ ಪನ್ನೀರ್ ಸೆಲ್ವಂ ಅವರೇ ಮುಖ್ಯಮಂತ್ರಿ ಆಗಬಹುದು. ಬಿ, ನಂಬರ್ 2, ಪನ್ನೀರ್ ಸೆಲ್ವಂ ಅವರು ಶಶಿಕಲಾ ಅವರ ವಿರುದ್ಧ ರೊಚ್ಚಿಗೆದ್ದು ರೆಬೆಲ್ ಆದರು ಅನ್ನೋ ಕಾರಣಕ್ಕೆ ಇವರು ಪಕ್ಷವನ್ನು ನಾಶ ಮಾಡಲು ಹೊರಟಿದ್ದವರು ಡಿಎಂಕೆ ಜೊತೆ ಸೇರಿಕೊಂಡು ಎನ್ನುವ ಆರೋಪಕ್ಕೆ ಅವರು ಒಳಗಾಗೋದಾದ್ರೆ ಎಡಿಎಂಕೆ ಶಾಸಕರು ತಾವೇ ಹೊಸ ನಾಯಕನ ಆಯ್ಕೆಯನ್ನ ಮಾಡಿಕೊಳ್ಳಬಹುದು. ಎಡಿಎಂಕೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ನಿರ್ಣಯವನ್ನ ಮಾಡಿ ಆ ನಿರ್ಣಯದ ಪ್ರತಿಯನ್ನ ರಾಜ್ಯಪಾಲರಿಗೆ ಕೊಟ್ಟು ಆ ನಂತರ ಹೊಸ ಮುಖ್ಯಮಂತ್ರಿ ಬರಬಹುದು. ಸರ್, ಈ ಮಧ್ಯೆ ನಿಯೋಜಿತ ಮುಖ್ಯಮಂತ್ರಿ ಆಗಿರೋದ್ರಿಂದ ಈಕೆ ಇಲ್ವಾ ಸರ್? ಇಲ್ಲ, ಇಲ್ಲ, ಆಗಲ್ಲ. ಅದ್ರ ಹೊಸ ಮುಖ್ಯಮಂತ್ರಿ ಬೇಕಿದ್ರೆ ಬರಬಹುದು. ಎಡಪ್ಪಾಡಿ ಪಾಂಡ್ಯನ್ ಅವ್ರು ಯಾರೋ PWD ಮಿನಿಸ್ಟರ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಪಾಸಿಬಲಿ ಆಗಬಹುದೇನೋ, ನನಗೆ ಗೊತ್ತಿಲ್ಲ. ಮೂರನೆಯದು ಐ ಡೋಂಟ್ ನೋ, ಮೂರನೇದು ಏನಾಗ್ಬೋದು ಅಂತ, ಪಾರ್ಟಿ ಸ್ಪ್ಲಿಟ್ ಆಗಬಹುದು. ಎಡಿಎಂಕೆ ಕ್ಯಾನ್ ಸ್ಪ್ಲಿಟ್,
ಒಡೆದು ಹೋಗ್ಬಿಡ್ಬೋದು. ಪನ್ನೀರ್ ಸೆಲ್ವಂ ಬಣದ ಕಡೆಗೆ ಒಂದು 40-50 ಜನರು, ADMK ಕಡೆಗೆ ಒಂದು 60-70 ಜನರು ಹೋಗಿ ನಿಲ್ಲಬಹುದು. ಆಗ DMK ಸಪೋರ್ಟ್ ಮಾಡೋದಾದ್ರೆ ಬಾಹ್ಯ ಬೆಂಬಲವು ಒಳಗೆ ಸೇರಿಕೊಂಡು ಹೊಸ ಸರ್ಕಾರ ರಚನೆ ಆಗಬಹುದು, ಅಥವಾ ಗೊಂದಲಗಳು ವಿಪರೀತವಾಗಿ 4ನೆಯ ಸಾಧ್ಯತೆ ಅಸೆಂಬ್ಲಿಯೇ ಬರ್ಖಾಸ್ತಾಗಬಹುದು, ಬೇಕಾದರೆ ವಿಸರ್ಜನೆ ಆಗಬಹುದು, ಹೊಸ ಚುನಾವಣೆಗೆ ನಾಂದಿ ಹಾಡಬಹುದು. ಈ ಸಾಧ್ಯತೆ ಇದೆಯೇ ಹೊರತು ಆಟೋಮ್ಯಾಟಿಕ್ ಆಗಿ ಪನ್ನೀರ್ ಸೆಲ್ವಂ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಶಶಿಕಲಾ ಮೇಲೆ ಬಂದ ಈ ತೀರ್ಪಿನಿಂದಾಗಿ ಅಂತ ಹೇಳುವುದು ಸರಿಯಲ್ಲ. ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ MLC ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.